ಈ ರೀತಿ ಕೇಸ್ಗೆ ಸಂಬಂಧಪಟ್ಟಂತೆ, ಕೋರ್ಟ್ಗೆ ಸಂಬಂಧಪಟ್ಟಂತೆ, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು, ನಿಖರ ವರದಿಯನ್ನು, ಸತ್ಯ ವರದಿಯನ್ನು ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ವಾ? ನನಗೆ ಗೊತ್ತು. ದಯವಿಟ್ಟು ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬೆಂಗಳೂರಿಗೆ ಬರ್ತಾ ಇದ್ದ ರೋಡ್ ಮಧ್ಯದಲ್ಲೇ ನಿಲ್ಲಿಸ್ಕೊಂಡು ವೀಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡಲೇಬೇಕು ಅಂತ, ಲೇಟ್ ಆದರೂ ಸರಿ, ಸ್ವಲ್ಪ ಲೇಟ್ ಆಗಿದೆ ಹೌದು, ಕೊಡಲೇಬೇಕು ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೀವು ವೀಡಿಯೋ ನೋಡಬೇಕು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ಗೆ ಏನಾಯಿತು? ಆ್ಯಕ್ಚುಲಿ ಕೋರ್ಟ್ನಲ್ಲಿ ನಡೆದಿದ್ದೇನು? ಕ್ರಾಸ್ ಎಕ್ಸಾಮಿನೇಷನಲ್ಲಿ ದರ್ಶನ್ಗೆ ಪ್ಲಸ್ ಆಯಿತಾ, ಮೈನಸ್ ಆಯಿತಾ? ಆ್ಯಕ್ಚುಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿಮಗೆ ನಿಖರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ನನ್ನ ಆತ್ಮೀಯ ಸಹೋದ್ಯೋಗಿಗಳಾದಂಥವರು, ಕೆಲವರು ಸೀನಿಯರ್ ಸಹೋದ್ಯೋಗಿಗಳು ಅದೇ ಕೋರ್ಟ್ನಲ್ಲಿ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಡಿಬೇಕಾದ್ರೆ ಅಲ್ಲೇ ಇದ್ದರು ಅವರು. ಸೊ ಹಾಗಾಗಿ ನಿಮಗೆ ಭಾಳ ನೀಟಾಗಿ ಏನೇನಾಯಿತು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲೇ ಅತಿ ದೊಡ್ಡ, ಅಂದರೆ ಎರಡನೇ ಪ್ರಕರಣ, ಅತಿ ದೊಡ್ಡ ಎರಡನೇ ಪ್ರಕರಣ. ಸೊ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆ ನೀಡಿ ರೇಣುಕಾಸ್ವಾಮಿ ಅವರನ್ನು ಜೀವವನ್ನು ತೆಗೆಯಲಾಗಿತ್ತು ಅಂಥೇಳಿ ಈಗ ಆಲ್ರೆಡಿ ನೋಟೆಡ್ ಆಗಿರುವಂಥ ಒಂದು ಪ್ರಕರಣ. ಸೊ ಈ ಪ್ರಕರಣದ ಬಗ್ಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ. ಈಗ ಆಲ್ರೆಡಿ ಟ್ರಯಲ್ಗಳು ಆರಂಭವಾಗಿವೆ. ಪೊಲೀಸರ ಮುಂದೆ ರತ್ನಪ್ರಭಾ, ಯಾರು ರೇಣುಕಾಸ್ವಾಮಿಯ ತಾಯಿ, ಇವರು 161 ಹೇಳಿಕೆಗಳನ್ನು ನೀಡಿದರು. ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಲಾಗಿತ್ತು. ಸೊ ಇಲ್ಲಿ ಹೇಗೆ ಪ್ರತಿಯೊಬ್ಬರು ಕೂಡ ರತ್ನಪ್ರಭಾ ಅವರ ಹೇಳಿಕೆಗಳು ಅಥವಾ ಆತನ ತಂದೆ ಕಾಶಿನಾಥಯ್ಯ ಅವರ ಹೇಳಿಕೆಗಳು ಇಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ನೀವು ಕೆಲವರು ಹೇಳ್ತಾ ಇದ್ದೀರಲ್ಲ, ಅದೇ ರೀತಿಯಾಗಿ ಪೊಲೀಸ್ನವರು ಮಾಡಿರುವಂಥ ಚಾರ್ಜ್ ಶೀಟ್ ಕೂಡ ಮ್ಯಾಟ್ರ್ ಆಗಲ್ಲ, ನೆನಪಿರಲಿ ಇದು, ಸರಿನಾ? ಹೆಂಗೆ ಕೆಲವರು ರತ್ನಪ್ರಭಾ ಹೇಳಿಕೆ ಮ್ಯಾಟ್ರ್ ಆಗಲ್ಲ, ರತ್ನಪ್ರಭಾ ಹೇಳಿಕೆ ಅವರು ಗೊಂದಲಕಾರಿ ಹೇಳಿಕೆ ಕೊಟ್ಟರು ಕೂಡ ಅದೇನು ಮ್ಯಾಟ್ರ್ ಆಗಲ್ಲ, ಇಲ್ಲಿ ದರ್ಶನ್ಗೇನು ಪ್ಲಸ್ ಆಗಲ್ಲ ಅಂತ ಹೇಳ್ತಿದ್ರಲ್ಲ, ಹಂಗೆ ಚಾರ್ಜ್ ಶೀಟು ಕೂಡ ಏನು ದರ್ಶನ್ಗೆ ಮೈನಸ್ ಆಗಲ್ಲ. ಚಾರ್ಜ್ ಶೀಟಲ್ಲಿ ಇದ್ದಿದ್ದೇ ಸತ್ಯ ಅಂತಲೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ, ಯಾಕೆ ಚಾರ್ಜ್ ಶೀಟ್ನಲ್ಲಿ ಹೇಳಲಿಕ್ಕೆ ಇರೋದು ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ ಅಂತಂದಾಗ, ಏನು 272 ಸಾಕ್ಷ್ಯಗಳನ್ನು ಮಾಡ್ಕೊಂಡಿದ್ದಾರಲ್ಲ ಪೊಲೀಸ್ನವರು, ಆ 272 ಸಾಕ್ಷ್ಯಗಳಲ್ಲಿ ಬಹುತೇಕ 70% ಸತ್ಯ ಇರಬೇಕು. ಅದರಲ್ಲಿ ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಜಡ್ಜ್ ಮುಂದೆ ಬಂದು ನಿಖರವಾಗಿ ಹೇಳಬೇಕು. ಹೇಳಲಿಲ್ಲ, ಗೊಂದಲ ಆಯಿತು, ಉಲ್ಟಂಪಲ್ಟಾಯಿತು ಅಂದರೆ ಇಡೀ ಕೇಸೇ ದಬಾಕೊಳ್ಳುವಂಥ ಸಾಧ್ಯತೆ ಇದೆ. ಮೊಟ್ಟ ಮೊದಲ ಬಾರಿಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನು ಕರೆಸ್ಕೊಂಡು ಮಾಡಿದಂಥ ಒಂದು ಕ್ರಾಸ್ ಎಕ್ಸಾಮಿನೇಷನ್, ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ತಾಯಿಯನ್ನು ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಮತ್ತು ಪವಿತ್ರಗೌಡ ಪರ ವಕೀಲರಾದಂಥ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಹಿಂದೆ ಟ್ರಯಲ್ನಲ್ಲಿ ಪವಿತ್ರಗೌಡ ಪರ ವಕೀಲರಾದಂಥ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರು. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಗೊಂದಲದ ಹೇಳಿಕೆಯನ್ನು ಕೊಟ್ಟು ಆ್ಯಕ್ಚುಲಿ ದರ್ಶನ್ ಯಾವ ರೀತಿಯಾಗಿ ಬಚಾವ್ ಆಗ್ಬೋದು ಅನ್ನೋದಕ್ಕೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಕಿದ್ದೀನಿ ಅದರಲ್ಲಿ ತಮ್ನೈಲು, ಕೊಲೆ ಕೇಸಿಂದ ದರ್ಶನ್ ಬಚಾವ್ ಅಂತ, ಅದೇ ತಮ್ನೈಲ್ ವಿಡಿಯೋ. ಸೊ ಅಲ್ಲಿ ನಾನು ಹೇಳಿದ್ದೆ, ಬಹುಶಃ ಇದು ದರ್ಶನ್ಗೆ ಅಷ್ಟು ಈಸಿಯಾಗಿ ಮ್ಯಾಟ್ರ್ ಆಗುತ್ತೆ ಅಂತಿಲ್ಲ, ಹಿಂಗೆ ಮುಂದುವರೆದ್ರೆ ಗ್ಯಾರಂಟಿ ದರ್ಶನ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಅಂತ. ಅದರಂತೆ ಆಗ್ಬಿಟ್ಟಿದೆ. ಈಗ ಏನಾಗ್ಬಿಟ್ಟಿದೆ, ತಾಯಿ ರತ್ನಪ್ರಭಾ ಅವರು ಅದೇನೋ ಪಾಪ ಅವರಿಗೆ ಗೊಂದಲ ಆಯಿತೋ, ಭಯ ಆಯಿತೋ, ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ನರ್ವಸ್ ಆದರೂ, ಅಥವಾ ಅದೇನೋ ಹೋದವನು ಹೋದ, ದುಡ್ಡಾದರೂ ಮಾಡ್ಕೊಳ್ಳೋಣ ಅನ್ನೋಂಥ ಯಾರಾದರೂ ಹಾಕೊಟ್ಬಿಟ್ಟಿದ್ದಾರೋ, ಅಥವಾ ಇನ್ನೊಂದೇನೋ ಮಾಡಿದಾರೋ, ರಾಜಕೀಯ ಪ್ರೇರಿತವೋ ಮತ್ತೊಂದು, ನಮಗೇನೋ ಗೊತ್ತಿಲ್ಲ. ಅದು ಆ ರೀತಿ ಆದಂಥ ಅನುಮಾನಗಳು ಮೂಡೋದು ಸಹಜ, ಅದಾಗಿರಲೇಬೇಕು ಅಂತಿಲ್ಲ. ಅಥವಾ ಗಾಬರಿಯಿಂದ, ಭಯದಿಂದ ಆಕೆ ಕೊಟ್ಟಂಥ ಒಂದು ಹೇಳಿಕೆಯಲ್ಲಿ ಎಲ್ಲ ಒಂದು ಕಡೆ ಒಂದು ತೂಕ ಇಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ರತ್ನಪ್ರಭಾ ಅವರು ಕೊಟ್ಟಂಥ ಕೆಲವೊಂದು ಹೇಳಿಕೆಗಳು ದರ್ಶನ್ನನ್ನು ನೆಮ್ಮದಿಯಾಗಿ ನಿದ್ದೆ ಮಾಡುವಂತೆ ಮಾಡಿದೆ. ಏಕಾದಶಿಯಂದು ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನ ಸುತ್ತಿದ್ದಕ್ಕೂ ಒಂದು ರೀತಿ ಸಾರ್ಥಕ ಆಗಿಬಿಟ್ಟಿದೆ. ಬೇರೆ ಏನಿಲ್ಲ, ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, 7 ಅಂಶಗಳು. ಅದರಲ್ಲಿ ಪ್ರಮುಖ 3 ಅಂಶಗಳಲ್ಲಿ ಗೊಂದಲಕಾರಿಯಾದಂಥ ಹೇಳಿಕೆಗಳು ಕೊಟ್ಟಿರೋದು ಯಾರು? ರತ್ನಪ್ರಭಾ ಅವರು. ಸೊ ನಾನು ನಿಮಗೆ ಅವತ್ತು ಕೂಡ ಹೇಳಿದ್ದೆ, ವಕೀಲರು ಪ್ರಶ್ನೆ ಮಾಡುವಾಗ ಬಹಳ ಚಾಣಕ್ಯತನದ ಉತ್ತರವನ್ನು ಕೊಡಬೇಕಾಗುತ್ತೆ, ಗಾಬ್ರಿಲಿ ಇದಾಗಂಗಿಲ್ಲ ಅಂತ. ಸೊ ಇಲ್ಲಿ ಕೇಳಿದ್ದಾರೆ, ಅವತ್ತು ಕೂಡ ಕೇಳಿದರು. ಈ ಮೊಬೈಲನ್ನು ರಿಟ್ರೀವ್ ಮಾಡೋ ವಿಚಾರಕ್ಕೆ ಆವತ್ತು ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ರತ್ನಪ್ರಭಾ ಅವರು. ಸೊ ಇವಾಗ ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಅವರು ಕೇಳ್ತಾರೆ, ಫೋನ್ ನಂಬರ್ ಹೇಳಿ ಅಂತ. ಯಾರ್ದು? ರೇಣುಕಾಸ್ವಾಮಿಯ ಫೋನ್ ನಂಬರನ್ನು ನೀವು ಗುರುತಿಸಬಲ್ಲರೆ? ಅದಕ್ಕೆ ಅವರು ಹೌದು ಅಂತ. ಆವತ್ತು ಚಾರ್ಜ್ ಶೀಟನ್ನು ಪೊಲೀಸ್ನವರು ಮಾಡುವಾಗ ಏನು ಆ ಮೊಬೈಲ್ ನಂಬರನ್ನು ಗುರುತಿಸಿದ್ರು ರತ್ನಪ್ರಭಾ ಅವರು, ಆದರೆ ಈಗ ಮೊಬೈಲ್ ನಂಬರನ್ನು ಜಡ್ಜ್ ಮುಂದೆ ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಅಂದರೆ ಫೇಲ್ಯೂರ್ ಆಗಿದ್ದಾರೆ.
ಯಾವುದಾದ್ರು ನಂಬರು ಏನೇನೋ ಕೊನೆಗೆ ಗೊತ್ತಿಲ್ಲ, ಆಗಿಲ್ಲ, ನನ್ನ ಕೈಲಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಿಂಗಾದಾಗ ಇದು ಗೊಂದಲಕಾರಿ ಹೇಳಿಕೆ. ಈ ಥರ ಆದಾಗ ಇದು ಗೊಂದಲಕಾರಿ ಹೇಳಿಕೆ. ಆಮೇಲೆ ರೇಣುಕಾಸ್ವಾಮಿ ಕಿಡ್ನಾಪ್ ಆದ ದಿನ ಮೊದಲು ಕರೆ ಮಾಡಿದ್ದು ಯಾರು? ಪೊಲೀಸರ 161 ಹೇಳಿಕೆಯಲ್ಲಿ ಮೊದಲು ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪೊಲೀಸರ 161 ಹೇಳಿಕೆಯಲ್ಲಿ ಮೊದಲು ನಾನು ಕರೆ ಮಾಡಿದ್ದು ಅಂತ ಹೇಳಿದ್ದಾರೆ. ಅದೇ ಜಡ್ಜ್ ಮುಂದೆ ನಿಂತಾಗ ನನಗೆ ರೇಣುಕಾಸ್ವಾಮಿಯೇ ಕರೆ ಮಾಡಿದ ಅಂತ ಹೇಳಿರೋದು, ಮತ್ತು ಇಲ್ಲಿ ಈ ರೀತಿಯಾಗಿ ಉಲ್ಲೇಖ ಆಗಿದೆಯಲ್ಲ ಅಂತ ಲಾಯರ್ ಅವರು ಲಾ ಪಾಯಿಂಟ್ ಆಗ್ತಾರೆ. ಸೊ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ರತ್ನಪ್ರಭಾ ಅವರು ಅಂದರೆ ರೇಣುಕಾಸ್ವಾಮಿ ತಾಯಿ ಬಹಳ ಎಡುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಭಾಳ ಪ್ರಮುಖವಾಗಿ ಮೂರನೇದಾಗಿ ಪೊಲೀಸ್ನವರು ನಿಮಗೆ ಯಾವ್ಯಾವ ಅಂದರೆ ಈಗ ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಅವರು ಕೊಂದಿದಾರಲ್ಲ, ಅದಕ್ಕೆ ಕೊಲ್ಲೋದಕ್ಕೆ ಬಳಕೆ ಮಾಡಿಕೊಂಡಂಥ ಒಂದಷ್ಟು ಅಸ್ತ್ರಗಳು, ಆಯುಧಗಳು, ಏನದು ಮೆಟೀರಿಯಲ್ಸ್ಗಳು, ಅದನ್ನು ನಿಮಗೆ ತೋರಿಸಿದ್ರಾ ಅಂತ ಚಾರ್ಜ್ ಶೀಟ್ನಲ್ಲಿ ಹೌದು ನಮಗೆ ತೋರಿಸಿದ್ರು, ನಾವು ನೋಡಿದ್ದೇವೆ ಅಂತೇಳಿ ಉಲ್ಲೇಖ ಮಾಡಿಕೊಂಡಿದ್ದಾರೆ 161ನಲ್ಲಿ. ಆದರೆ ಜಡ್ಜ್ ಮುಂದೆ ಹೇಳಿಲ್ಲ, ನಾವು ನೋಡಿಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ ಅಂದರೆ ಪಾಪ ಇವ್ರ ತಾಯಿ ನಾಟಕ ಆಡ್ತಾ ಇದ್ದಾರೆ, ಇವ್ರ ತಾಯಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅರ್ಥ ಬರೋದಿಲ್ಲ. ಪೊಲೀಸ್ನವರು ಏನೋ ಮೈಂಡ್ಗೆ ಮಾಡಿದ್ದಾರೆ. ಪೊಲೀಸ್ನವರು ಇಲ್ಲಿ ದರ್ಶನನ್ನು ಬೇಕಂತಲೇ ಸಿಕ್ಕಾಕ್ಸ್ಕೋದಕ್ಕೆ ಏನೋ ಪ್ಲಾನ್ ಮಾಡಿದ್ದಾರೆ. ಯಾಕೋ ಗೊತ್ತಿಲ್ಲ, ದರ್ಶನ್ ರವ್ರನ್ನ ಟಾರ್ಗೆಟ್ ಮಾಡಿದಂತೆ ಕಾಣೋ ರೀತಿ ಅನ್ನಿಸ್ಬಿಡುತ್ತೆ. ಮಾಡಿದ್ದಾರೆ ಅಥವಾ ಆಗಿದೆ ಅಂತಲ್ಲ, ಆ ರೀತಿ ಅನ್ನಿಸ್ಬಿಡುತ್ತೆ. ದರ್ಶನ್ ರವ್ರನ್ನ ಏನೋ ಟಾರ್ಗೆಟ್ ಮಾಡಿದ್ದಾರೇನೋ ಇವರು ಅನ್ನೋ ರೀತಿಯಾಗಿ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಈ ಪ್ರಮುಖವಾದ 3 ಪಾಯಿಂಟ್ಗಳು. ಆಮೇಲೆ ಇನ್ನೂ ಇದೆ, ಬ್ಲಡ್ಡನ್ನು ನೋಡಿದ್ರೆ ನೀವು, ರೇಣುಕಾಸ್ವಾಮಿ ಬಟ್ಟೆ ತಂದುಕೊಟ್ರಲ್ಲ ಅದರಲ್ಲಿ ಬ್ಲಡ್ಡನ್ನು ನೋಡಿದ್ರೆ ನೀವು ಅಂತಿಮ ಸಂಸ್ಕಾರ ನೋಡುವಾಗ ಬ್ಲಡ್ ಏನಾದರೂ ನೋಡಿದ್ರ ಅಂದಾಗ ಅಲ್ಲಿ ಚಾರ್ಜ್ ಶೀಟ್ನಲ್ಲಿ ನೋಡಿಲ್ಲ ಅಂತ ಬರೆದಿದ್ದಾರೆ, ಇಲ್ಲಿ ನೋಡಿದ್ದೀನಿ ಅಂತ ಜಡ್ಜ್ ಮುಂದೆ ಹೇಳಿದ್ದಾರೆ. ಸೊ ಈ ರೀತಿಯಾದಂಥ ಒಂದಷ್ಟು ಗೊಂದಲಕಾರಿ ಹೇಳಿಕೆಯಿಂದ ಇಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ತುಂಬ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಹಂಗನ್ ಮಾತ್ರಕ್ಕೆ ರತ್ನಪ್ರಭಾ ಅವರ ಹೇಳಿಕೆ ಮೇಲೆ ತುಂಬ ಪ್ಲಸ್ ಆಗುತ್ತೆ ಅಂದರೆ ಅದು ತಪ್ಪು. ರತ್ನಪ್ರಭಾ ಹೇಳಿಕೆ ಅಲ್ಲ, ಇದೇ ರೀತಿಯಾಗಿ 272 ಸಾಕ್ಷ್ಯಗಳಲ್ಲಿ 70% ಅಧಿಕವಾಗಿ ಬಂದವರೆಲ್ಲ ಇದೇ ರೀತಿ ಗೊಂದಲಕಾರಿ ಹೇಳಿಕೆ ಕೊಡೋದು. ಅಲ್ಲೊಂದು 161 ಒಂಥರ ಹೇಳೋದು, ಇಲ್ಲಿ ಜಡ್ಜ್ ಮುಂದೆ 164 ಇನ್ನೊಂದು ಥರ ಹೇಳೋದು, ಏನೇನೋ ಆಯಿತು. BNS ಅದು 184 ಬರುತ್ತೆ ಬಿಡಿ, ಇದು BNS ಅಲ್ಲ, ಇದು IPC ಆಗಿರೋದ್ರಿಂದ ಎಲ್ಲ IPC ಆ್ಯಂಗಲಲ್ಲೇ ನಡೀತಾ ಹೋಗುತ್ತೆ. ಸೊ ಇಲ್ಲಿ ವಿಟ್ನೆಸ್ಗಳು ಅಂತ ಏನು ಕರೀತಾರೆ, ಇಲ್ಲಿ ಏನು ಪ್ರಮುಖವಾಗಿ ವಿಟ್ನೆಸ್ಗಳಿರ್ತಾರೆ, ಇವೆಲ್ಲವೂ ಕೂಡ ಏನಾಗ್ಬಿಡುತ್ತೆ, ಉಲ್ಟಾ ಪಲ್ಟಾ ಆಗಿಬಿಟ್ರೆ ಇಡೀ ಕಂಪ್ಲೀಟ್ ದರ್ಶನ್ ಈಸಿಯಾಗಿ ಬೇಲ್ ತಗೊಂಡು ಕೇಸೇ ಫುಲ್ಲು ಕ್ವಾಶ್ ಆಗಿಬಿಡೋ ಲೆವೆಲಿಗೆ ಹೋಗ್ಬಿಡುತ್ತೆ. ಎಲ್ಲರೂ ಇದೇ ರೀತಿಯಾಗಿ ಗೊಂದಲಕಾರಿಯಾಗಿ ಹೇಳ್ಬಿಟ್ರೆ ಆಯಿತಾ. ಬರೀ ದರ್ಶನ್ಗೆ ಮಾತ್ರ ಅಲ್ಲ, ಇಡೀ 17 ಆರೋಪಿಗಳಿಗೂ ಕೂಡ ಪ್ಲಸ್ ಆಗಿಬಿಡುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಪ್ರಸನ್ನ ಕುಮಾರ್ PP ಅವ್ರು ಸುಮ್ಮನೆ ಇರ್ತಾರಾ? CV ನಾಗೇಶ್ ಹಿಂಗೆಲ್ಲ ಪಂಟ್ರಾಟ ಆಡಿದ್ಮೇಲೆ ಅಂಥ ಪ್ರಸನ್ನ ಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅವರು ಸುಮ್ಮನೆ ಇರ್ತಾರಾ? ಸಾಧ್ಯನೇ ಇಲ್ಲ. ಅವ್ರೇನು ಮಾಡ್ತಾರೆ, ಒಂದು ಅರ್ಜಿಯನ್ನು ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ನಮಗೆ ಇದು ಒಂದು ಹೇಳಿಕೆ ಅಂದರೆ ತಾಯಿಯ ಹೇಳಿಕೆಯನ್ನು ಆಧರಿಸಿ ಯಾವುದನ್ನೂ ಕೂಡ ನಿರ್ಧಾರ ಮಾಡಬೇಡಿ, ಅಥವಾ ಹಾಸ್ಟೆಲ್ ವಿಟ್ನೆಸ್ ಆಗಿ ಪರಿಗಣಿಸಿ. ಒಂದೋ ಅವರ ತಾಯಿಯ ಹೇಳಿಕೆಯನ್ನು ನೀವು ಪರಿಗಣನೆಗೆ ತಗೊಂಬಿಡಿ, ಸಾಕ್ಷ್ಯವಾಗಿ, ಪ್ರಮುಖ ಸಾಕ್ಷ್ಯವಾಗಿ ಪರಿಗಣನೆಗೆ ತಗೊಂಬಿಡಿ, ಅಥವಾ ಅವರ ತಾಯಿ ಹೇಳಿಕೆಯನ್ನು ಹಾಸ್ಟೆಲ್ ವಿಟ್ನೆಸ್ ಅಂದರೆ ಪ್ರತಿಕೂಲ ಸಾಕ್ಷಿಯಾಗಿ ತಗೊಳ್ಳಿ ಅಂತ. ಅಂದರೆ ಏನು ಪ್ರಮುಖ ಸಾಕ್ಷಿಗಳಿರ್ತಾವಲ್ಲ ಅದರ ಉಪವಿಭಾಗ, ಅಂದರೆ ಇದು ಮ್ಯಾಟ್ರ್ ಆಗಲ್ಲ ನಿಮಗೆ ಆಯ್ತು, ಅಥವಾ ಕಂಪ್ಲೀಟಾಗಿ ತಗೊಳ್ಳೇಬೇಡಿ ಅಂತ. ಒಂದು ವೇಳೆ ಜಡ್ಜ್ ಏನಾದರೂ ಅದನ್ನು ಮುಂದಿನ ಸೋಮವಾರಕ್ಕೆ ಏನು ಮುಂದೂಡಿಕೆ ಆಗಿದೆಯಲ್ಲ, ಅವತ್ತು ಸೋಮವಾರದಂದು ರೇಣುಕಾಸ್ವಾಮಿಯ ಹೇಳಿಕೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಏನಾದ್ರು ಆದೇಶ ಹೊರಡಿಸಿದ್ರೆ ಕಂಪ್ಲೀಟಾಗಿ ತಾಯಿ ಕೊಟ್ಟಂಥ ಗೊಂದಲಕಾರಿ ಹೇಳಿಕೆ ಎಲ್ಲವೂ ಕ್ವಾಶ್ ಆಗಿ ಅದಕ್ಕೂ ಮತ್ತು ದರ್ಶನ್ಗೂ ಸಂಬಂಧನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಅದರಿಂದ ದರ್ಶನ್ಗೆ ಯಾವುದೇ ರೀತಿ ಪ್ಲಸ್ ಆಗೋದಿಲ್ಲ. ಒಂದು ವೇಳೆ ಪ್ರತಿಕೂಲ ಸಾಕ್ಷಿಯಾಗಿ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಆಗ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಂದರೆ PPಗೆ ಪ್ರಸನ್ನ ಕುಮಾರ್ ಅವರಿಗೆ ತಾಯಿಗೆ ಪ್ರಶ್ನೆ ಮಾಡುವಂಥ ಒಂದಷ್ಟು ಅವಕಾಶ ಇರುತ್ತೆ. ಆ ಪ್ರಶ್ನೆಯಲ್ಲಿ ತಾಯಿ ಏನಾದರೂ ಇಲ್ಲಿ ಏನು ಉತ್ತರಗಳನ್ನ ಕೊಟ್ಟಿದ್ದಾರಲ್ಲ, ಆ ಗೊಂದಲಕಾರಿ ಹೇಳಿಕೆಗಳು, ಅದಕ್ಕಲ್ಲಿ ಸರಿಯಾದ ರೀತಿಯ ಹೇಳಿಕೆಯನ್ನು ಏನಾದರೂ ಕೊಟ್ಟರೆ ಇಲ್ಲಿ ಕೊಟ್ಟಂಥ ಗೊಂದಲಕಾರಿ ಹೇಳಿಕೆಯನ್ನು ತೆಗೆದು ಹಾಕಲಾಗುತ್ತದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಕೊಟ್ಟಂತಹ ಪ್ರಮುಖ ಹೇಳಿಕೆಯಾಗಿ ಪರಿಗಣಿಸಲಾಗುತ್ತದೆ, ಅಂದರೆ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತದೆ. ಆ ಹೇಳಿಕೆಯನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ ಕಾರಣ ಮುಂದಿನ ದಿನಗಳಲ್ಲಿ ಅದನ್ನು ಇವರೇನೇ ಗೊಂದಲಕಾರಿ ಹೇಳಿಕೆ ಕೊಟ್ಟಿದ್ರು ಕೂಡ ಅದು ನಿಲ್ಲುವುದಿಲ್ಲ. ಮುಂದೆ ಬರುವಂಥ ಹೈ ವಿಟ್ನೆಸ್ಗಳು ಏನು ಸುಮಾರು 272 ಸಾಕ್ಷ್ಯಗಳನ್ನು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಇವರು ತಂದೆ ತಾಯಿನೂ ಕೂಡ ಎಲ್ಲರನ್ನೂ ಕೂಡ ಕರೆದು ವಿಚಾರಣೆ ಮಾಡುವಾಗ 70% ಅವೆಲ್ಲವೂ ಕೂಡ ಅವರ ಹೇಳಿಕೆಗಳಿಗೆ ಅವರು ಕೊಟ್ಟಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದಕ್ಕೆ ಹತ್ತಿರವಾಗಿದ್ದು ಅವು ಸತ್ಯವಾಗಿದ್ದರೆ ದರ್ಶನ್ಗೆ ಬೇಲ್ ಸಿಗೋದಿರಲಿ, ಆದೇಶವೇ ಬೇರೆ ರೀತಿಯಲ್ಲಿ ಬರಬಹುದು.
ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ಹಿಂಗೆ ಎಲ್ಲರೂ ಕೂಡ ಹೆಂಗ್ ಬೇಕಂಗೆ ಗೊಂದಲದ ಹೇಳಿಕೆಗಳನ್ನು ಕೊಟ್ಟರೆ ದರ್ಶನ್ಗೆ ಕಂಪ್ಲೀಟ್ ಆಗಿ ಪ್ಲಸ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈಗ ತಾಯಿ ಕೊಟ್ಟಂತ ಹೇಳಿಕೆ ಮೇಲೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ದರ್ಶನ್ಗೆ ಪ್ಲಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಟ ದರ್ಶನ್ಗೆ ಈಗ ಸದ್ಯಕ್ಕೆ ಪ್ಲಸ್. ಏಕಾದಶಿ ದಿನ ವಿಜಯಲಕ್ಷ್ಮಿ ದೇವಸ್ಥಾನಗಳನ್ನು ಸುತ್ತಿದ್ದಕ್ಕೂ ಕೂಡ ಒಂದು ಏನೋ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ಕೋರ್ಟ್ ವಿಚಾರಣೆ ಏನಿರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.